ಹಾಯ್ ಹಲೋ ನಮಸ್ಕಾರ. ನೀವೇನಾದರೂ ಯಮಹ ಬೈಕ್ ಇಟ್ಟಿದ್ರೆ ಹಾಗೆ ಚೈನ್ ಕ್ಲೀನ್ ಮಾಡೋಕ್ಕೆ ನಿಮ್ಗೇನಾದರೂ ಪ್ರಾಬ್ಲಮ್ ಆಗ್ತಾ ಇದ್ರೆ ಪೆಡಾಕ್ ಸ್ಟ್ಯಾಂಡ್ ತಗೊಳ್ಳೋಕ್ಕೆ ಅಮೌಂಟ್ ಜಾಸ್ತಿ ಆಗ್ತಾ ಇದ್ರೆ ಸಸ್ತದಲ್ಲಿ ಮಸ್ತಾಗಿರೋ ಐಡಿಯಾ ಕೊಡ್ತೀನಿ. ಸೊ ಮತ್ತೆ ಎಲ್ಲ ಕಡೆ ಕ್ಯಾರಿ ಸಹ ಮಾಡ್ಬೋದು, ಅದೇ ತರ ಕಡಿಮೆ ಪ್ರೈಸಲ್ಲಿ ಸಹ ಸಿಗುತ್ತೆ. ಯಾವುದು ಅಂತ ಹೇಳೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಸರ್ವಿಸಿಗೆ ಹೋದಾಗೆಲ್ಲ ನೋಡ್ತಿದ್ದೆ. ಸೊ ಒಂದು ಚಿಕ್ಕದಾಗಿರೋ ಸ್ಟ್ಯಾಂಡ್ ಹಾಕ್ಬಿಟ್ಟು ಗಾಡಿ ಸರ್ವಿಸಿಂಗ್ ಮಾಡ್ತಿದ್ರು ಶೋರೂಮಲ್ಲಿ. ಸೊ ಶೋರೂಮಲ್ಲೆಲ್ಲ ಕೇಳಿ ನೋಡಿದೆ, ಬ್ರೋ ನನ್ಗೊಂದು ಬೇಕಿದ್ದು, ನಾನು ಅಮೌಂಟ್ ಕೊಡ್ತೀನಿ ತರ್ಸ್ಕೊಡ್ತೀರಾ ಅಂತೇಳಿ. ಸೊ ಸಿಗೋದಿಲ್ಲ ರೀ ಅಂತ ಹೇಳಿದ್ರು. ಸೊ ಆಮೇಲೆ ಅದೇ ತರದ್ದೇ ಐಡಿಯಾ ಮಾಡಿ ಹುಡುಕ್ದೆ, ಸ್ಪ್ಲೆಂಡರ್ ಹಾಕ್ದೆ, ಬರ್ಲಿಲ್ಲ. ಅದು ಇದು ಎಲ್ಲ ಚೆಕ್ ಮಾಡಿದೆ. ಲಾಸ್ಟಿಗೆ RX ಸಹ ಹಾಕಿ ನೋಡಿದೆ. RX ಅಲ್ಲಿ ಬಂದ್ಬಿಟ್ಟು ಒಂದ್ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇರೋದು ಹಾಕಿ ನೋಡಿದ್ದೆ ನಾನು, ಬಟ್ ಅದು ಸೆಟ್ ಆಗಿಲ್ಲ. ಸೊ RX ಸೆಟ್ ಆಗಲ್ವೇನೋ ಅನ್ಕೊಂಡೆ. ಅಷ್ಟ್ರ ಮೇಲೆ ಸ್ವಲ್ಪ ಸ್ಟ್ರೆಂತ್ ಇರೋದು ತಗೊಬಂದು ಕೆಳಗಡೆಯಿಂದ ಒಳ್ಳೆ ಸಪೋರ್ಟ್ ಆಗಿರೋ ಮೇಲ್ಗಡೆ ಪ್ಲೇಟಿಗೆ ಕರೆಕ್ಟ್ ಆಗಿ ಕೆಳಗಡೆಯಿಂದ ಸಪೋರ್ಟಿವ್ ಆಗಿರೋಂಥದ್ದು ಸ್ವಲ್ಪ ಸ್ಟ್ರೆಂತ್ ಇರೋ ಸ್ಟ್ಯಾಂಡ್ ಹುಡ್ಕೊಬಂದು ಹಾಕಿದೆ. ಸೊ ಪರ್ಫೆಕ್ಟ್ ಆಗಿ ಸೆಟ್ ಆಯ್ತು. ಸೊ ಇವಾಗ ಚೈನ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಅಥವಾ ವಾಶ್ ಮಾಡೋಕ್ಕಾಗಿರ್ಬೋದು ಎಲ್ಲದಕ್ಕೂ ಮಸ್ತ್ ಆಗುತ್ತೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನನಗೆ ಬಿದ್ದಿದ್ದು 550 ರೂಪಾಯಿ. ಮತ್ತೆ ಈ ಥರ ಪ್ಲೇಟ್ ಬಂದ್ಬಿಟ್ಟು ಈ ಹೋಲ್ ಐತಲ್ಲ, ಇದು ನಾವು ರಾಡ್ ಹಾಕೋ ಜಾಗ ಡೌನ್ ಇರಬೇಕು, ಪ್ಲೇಟ್ ಸ್ವಲ್ಪ ಮೇಲ್ಗಡೆ ಇರಬೇಕು. ಆ ಥರ ಇದ್ರೆ ಮಾತ್ರ ಕೂರುತ್ತೆ ನೀಟಾಗಿ. ನೋಡಿ ಇಲ್ಲಿ ಮಾರ್ಕ್ ಬಿದ್ದಿದೆ ಅಲ್ಲ, ಇಲ್ಲಿ ಕೂರುತ್ತೆ ಗಾಡಿ. ಅದೇ ಈ ಮೇಲ್ಗಡೆ ಪ್ಲೇಟ್ ಏನಾದರೂ ವೀಕ್ ಇತ್ತು ಅಂದರೆ ಎಂತಾಗುತ್ತೆ ಅಂದರೆ ಬೆಂಡ್ ಆಗಿಬಿಡುತ್ತೆ. ಅದಕ್ಕೆ ಕೆಳಗಡೆಯಿಂದ ಈ ಥರ ಸ್ಟ್ರೆಂತ್ ಆಗಿರೋದು ತೊಗೋಬೇಕು. ಈ ಥರ ಸಪೋರ್ಟು ಚೆನ್ನಾಗಿರೋಂಥದ್ದು ಸಿಕ್ಕರೆ ನೋಡಿ ಇದಷ್ಟು ಚೆನ್ನಾಗಿದೆ. ಡೈರೆಕ್ಟ್ ಪ್ಲೇಟಿಗೆ ಸಪೋರ್ಟ್ ಇದೆ. ಸೊ ಈ ಥರ ಇರೋದನ್ನ ಹುಡುಕ್ಬಿಟ್ಟು ತಗೊಳ್ರಿ. ಅದೇ ಇದಕ್ಕೆ ಸಪೋರ್ಟ್ ಇರುತ್ತೆ, ಇಲ್ಲ ಅರ್ಧಕ್ಕೆ ಸಪೋರ್ಟ್ ಇರುತ್ತೆ. ಆ ಥರದ್ದು ತಗೊಂಡ್ರೆ ನಿಮಗೆ ಗಾಡಿಯಲ್ಲಿ ತುದಿ ಕೂರೋದ್ರಿಂದ ಮೇಲ್ಗಡೆ ಪ್ಲೇಟ್ ಬೆಂಡ್ ಆಗಿಬಿಡುತ್ತೆ. ಸೊ ಈ ಥರ ಸ್ಟ್ರೆಂತ್ ಆಗಿರೋದು ಚೆನ್ನಾಗಿರೋದು ತಗೊಳ್ರಿ, ಸಿಗುತ್ತೆ. ನೋಡ್ರಿ ಇಷ್ಟು ಚಿಕ್ಕದಾಗೈತೆ, ಹೆಚ್ಚು ಕಡಿಮೆ ಆರಾಮ್ ಕ್ಯಾರಿ ಮಾಡ್ಬೋದು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಧನ್ಯವಾದಗಳು.